ಕಾಂತೆಯ ಜೊತೆ ಜೈಲಲ್ಲೂ ಏಕಾಂತದ ಸೌಲಭ್ಯ. ಜೈಲಲ್ಲಿರುವ ಕೈದಿಗಳಿಗೆ ಇದಕ್ಕಿಂತ ಗುಡ್ ನ್ಯೂಸ್ ಇನ್ನೊಂದಿಲ್ಲ. ಜೈಲಲ್ಲಿ ಅರ್ಧಾಂಗಿ ಜೊತೆ ಕಳೆಯಲು ಏಕಾಂತದ ಸೆಲ್. ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಇಂತಹದ್ದೊಂದು ಸೌಲಭ್ಯ. ಕೈದಿಗಳ ಪರ ನಡೆದಿದ್ದ ಸುದೀರ್ಘ ಹೋರಾಟಕ್ಕೆ ಗೆಲುವು. ಮನದನ್ನೆ ಜೊತೆ ಖಾಸಗಿಯಾಗಿ ಕಳೆಯಲು ಕೈದಿಗಳಿಗೆ ಅವಕಾಶ. ಇಟಲಿಯ ಜೈಲುಗಳಲ್ಲಿ ಇಂತಹದ್ದೊಂದು ಸೌಲಭ್ಯ ಜಾರಿಯಾಗಿರುವಂತಹದ್ದು. ಭಾರತದ ಜೈಲುಗಳಲ್ಲಿರುವ ಕೈದಿಗಳಿಗೂ ಕೂಡ ಈ ಸೌಲಭ್ಯ ಸಿಗುತ್ತಾ ಅಂದರೆ ಮಂಚದ ಸೌಲಭ್ಯ ಸಿಗುತ್ತಾ ಗೊತ್ತಿಲ್ಲ. ಫ್ರಾನ್ಸ್, ಜರ್ಮನಿ, ಸ್ಪೇನ್, ನೆದರ್ಲ್ಯಾಂಡ್ಸ್, ಸ್ವೀಡನ್ ಆ ಜೈಲುಗಳಲ್ಲಿ ಅಲ್ಲಿರುವಂತಹ ಜೈಲಲ್ಲಿ ಈಗಾಗಲೇ ಏಕಾಂತದ ಸೇವೆಯನ್ನು ಅಲ್ಲಿನ ಸರ್ಕಾರ ಈಗ ಒದಗಿಸಿರುವಂತಹದ್ದು. ಎಸ್, ಈಗಾಗಲೇ ಜೈಲಲ್ಲಿರುವಂತಹ ಕೈದಿಗಳಿಗೆ ಒಂದಷ್ಟು ಆಸೆ ಆಕಾಂಕ್ಷೆ ಎಲ್ಲವೂ ಕೂಡ ಇರುತ್ತೆ. ಅಂದರೆ ನಮ್ಮ ಫ್ಯಾಮಿಲಿಯವ್ರನ್ನ ಸಪ್ರೇಟಾಗಿ ಮೀಟ್ ಮಾಡಬೇಕು, ಸಪ್ರೇಟಾಗಿ ಕಾಲ ಕಳಿಬೇಕು ಅಂಥೇಳಿ ಒಂದಷ್ಟು ಆಸೆ ಇರುತ್ತೆ. ಆದರೆ ಆ ಆಸೆಯನ್ನು ನಮ್ಮ ಭಾರತ ದೇಶದಲ್ಲಿ ಈಡೇರಿಸಲಿಕ್ಕೆ ಸಾಧ್ಯ ಇಲ್ಲ, ಈಡೇರಿಸಲಿಕ್ಕೆ ಆಗಿಲ್ಲ. ಆ ಒಂದು ಕೆಲಸವನ್ನು ಸರ್ಕಾರ ಯೋಚನೆ ಮಾಡಬೇಕಾಗುತ್ತೆ. ಸರ್ಕಾರದ ಮಟ್ಟದಲ್ಲಿ ಇದೆಲ್ಲ ಕೂಡ ಚರ್ಚೆ ಆಗುತ್ತೆ. ಆದರೆ ಬೇರೆ ಬೇರೆ ದೇಶಗಳಲ್ಲಿ ಕೈದಿಗಳ ಒಂದು ಮನಸ್ಥಿತಿಯನ್ನು ಅರಿತುಕೊಂಡು, ಅಂದರೆ ಕೈದಿಗಳು ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಬಂದಿದ್ರು. ಸೊ ಈಗ ಅಲ್ಲಿ ಒಂದು ಜಯ ಕೂಡ ಸಿಕ್ಕಿರುವಂತಹದ್ದು. ಅವರವರ ಪರ್ಸ್ನಲ್ ಲೈಫನ್ನು ಕಳೀಲಿಕ್ಕೆ ಒಂದು ಏಕಾಂತದ ಒಂದು ಕೊಠಡಿಯನ್ನು ಕೂಡ ಜೈಲಿನ ಅಧಿಕಾರಿಗಳು ಮಾಡಿಕೊಡ್ಬೇಕಾಗುತ್ತೆ ಇನ್ನು ಮುಂದೆ. ಇದು ಫ್ರಾನ್ಸು, ಜರ್ಮನಿ, ಸ್ಪೇನ್, ನೆದರ್ಲ್ಯಾಂಡ್ ಆ ಭಾಗಗಳಲ್ಲಿ, ಆ ದೇಶದಲ್ಲಿ ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಇರೋದು. ಕರ್ನಾಟಕದಲ್ಲ ಅಥವಾ ಭಾರತದಲ್ಲ.